ಅಯ್ಯೋ ಸುದ್ದಾತ್ ನೋಡಿ ಈಗ. ಹೇಳ ಮರೆಯ ಹೋಗೋಣ ಪಂಚಾಯತಿ ಕಟ್ಟೆ, ಎಲ್ಲರೂ ಪಂಚಾಯತಿ ಕಾಯ್ತಾ ಇರ್ತಾರ. ಅಲ್ಲ ನಿಂಗೆ ಒಂದು ಮಾತು ಹೇಳೇನು, ನಾವು ಪಂಚಾಯತಿ ಕಟ್ಟಿಗೆ ಹೋಗಲಾರ್ದಂಗೆ ಈ ಸಮಸ್ಯೆನ ಬಗೆಹರಿಸ್ಕೋಬಹುದು. ಹೌದಾ? ಪಂಚಾಯತಿ ಕಟ್ಟೆ ಹೋಗೋದೇ ಬೇಡ, ಹಂಗ ಇಲ್ಲೇ ತೀರ್ಮಾನ ಬಗ್ಗೆ ಕತೆ ಅದು ಹೆಂಗ? ಬೇರೆ ಏನಾರ ಯೋಚನೆ ಮಾಡಿದ? ಏನಾರ ತೀರ್ಮಾನ ತಗೊಳ್ರಿ, ಆದ್ರೆ ಆ ಪರಿಮಳನಿಂದ ಮುಕ್ತಿ ಸಿಗ್ಬೇಕು ನಮಗೆ ಅಷ್ಟ, ಮತ್ತೇನು ಇಲ್ಲ. ಆಕೆ ಮಾತ್ರ ನಮ್ಮ ಮನೆಗೆ ಸೇರಬಾರ್ದು. ಹೌದಾ ಮರಾಳ, ಆಕಿನ ಹ್ಯಾಂಗೆ ನಮ್ಮ ಮನೆ ಸೇರಿಸ್ಕೋಬೇಕು? ಆಕೆ ನಮ್ಮ ಅಂತಸ್ತಿಗಿಲ್ಲ, ಏನಿಲ್ಲ. ಆಕೆ ಒಂದು ಊರಾಗ ಮನೆ ಇಲ್ಲ, ಕಾಡ್ನ್ಯಾಗ ಹೊಲ ಇಲ್ಲ. ಏನು ಅವ್ರನ್ನ ಒಂದು ಚಂದಾಗಿ ಮದುವೆ ಮಾಡ್ಕೊಡ್ತಾರ ಅನ್ನಂಗಿಲ್ಲ, ಏನಿಲ್ಲ. ಅವ್ರನ್ನ ಹೆಂಗೆ ಮನೆ ಸೇರಿಸ್ಕೋಬೇಕಾದಿತ್ತು? ನಮ್ಮ ಮಗ ಹೆಂಗಾರ ಮಾಡಿ ಈಕಿ ಸಂಘ ಬಿಟ್ಟ ಅಂದ್ರೆ ನಾವು ಹೊಳೆ ಹೆಚ್ಚ ಕಡೆಗೆ ಸಾವ್ಕಾರ ಮನೆ ಐತಲ್ಲ, ಆ ಮನ್ಯಾಗ ಹೆಣ್ಣು ಐತಂತ, ಭಾರಿ ಸಾವ್ಕಾರರು ಶ್ರೀಮಂತರು, ಹಂಗೆ ಕೆಜಿ ಗಂಟೆ ಬಂಗಾರ ಕೊಟ್ಟು ಮದುವೆ ಮಾಡಂಗದಾರಂತ. ನಾವು ಅದನ್ನ ನೋಡ್ಕೊಂಡ್ರೆ ಚಲೋ ಆಕತಿ ಅಂತ ಹೇಳಿ ನಾನು ಮೊನ್ನೆ ಊರಿಗೆ ಹೋದಾಗ ಯೋಚನೆ ಮಾಡ್ಕೊಂಡು ಬಂದಿದ್ದೆ. ಆದ್ರೆ ನೀವು ಹಿಂಗೆಲ್ಲ ಆಕತಿ ಅಂತೇಳಿ ನಮ್ಗೆ ಗೊತ್ತಿರಲಿಲ್ಲ ಬಿಡು. ಹೌದು ಸರೋಜ, ನನಗೂ ದೊಡ್ಡ ಮನೆ ಸಂಬಂಧ ಮಾಡ್ಬೇಕಂತೇಳಿ ಭಾಳ ಆಸೆ ಇತ್ತು. ಆದ್ರೆ ಏನು ಮಾಡೋದು, ಇವ ಹಿಂಗೆ ಕುಲಿಗೆಟ್ಟು ಹೊಕ್ಕಾನ ಅಂತೇಳಿ ನಂಗೆ ಗೊತ್ತಾಗಲೇ ಇಲ್ಲ. ಹೌದು, ಕುಲಗೆಟ್ಟು ಹೋಗ್ಯಾನ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಅವ ತಂಗಿದು ವಿಚಾರ ಮಾಡ್ಲಾರ್ದಂಗೆ ಅಷ್ಟು ಕುಲಗೆಟ್ಟು ಹೋಗ್ಯಾನ. ಆದ್ರೆ ಇದನ್ನ ಸರಿ ದಾರಿಗೆ ತರೋದು ನಮ್ಗೆ ಹೆಂಗೆ ಅಂತ ಹೇಳಿ ಗೊತ್ತೈತಿ. ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. ನನ್ನ ಹತ್ರ ಒಂದು ಒಳ್ಳೆ ಪ್ಲ್ಯಾನ್ ಐತಿ. ಆ ಪ್ಲ್ಯಾನ್ ಥರ ಮಾಡೋಣಂದ್ರೆ ನಾನು ನಿಮ್ಮ ಜೊತೆಗೆ ಕೈ ಸೇರಿಸ್ತೇನೆ. ಯಾಕಂದ್ರೆ ಇದು ಒಬ್ಬರಿಂದನ ಸಾಧ್ಯ ಇಲ್ಲ. ಆಕಿ ನಮ್ಮ ಮನೆಗೆ ಸೇರಬಾರ್ದು ಅಂದ್ರೆ ಈ ಕೆಲಸ ನಾವು ಮಾಡೋಕೆ ರೆಡಿ ಇರಬೇಕು. ನಿಮ್ಗೆ ಒಪ್ಪಿಗೆ ಐತೆ ಅಂದ್ರೆ ನಾನು ತಲೆಯಾಗಿರೋ ಪ್ಲ್ಯಾನ್ ನಿಮಗೆ ಹೇಳ್ತೀನಿ. ಏನಂದ್ರಿ ನೀವು? ಏನು ಪ್ಲ್ಯಾನ್ ಐತಿ ನಿನ್ನ ತಲೆಯಾಗ? ಆಕಿದು ಪರಿಮಳಂದು ಅವ್ರ ಊರಿನ ಹೆಸರಲ್ಲಿ 2 ಎಕರೆ ಹೊಲ ಐತಲ್ಲ, ಅದನ್ನೇನ್ರ ಬರ್ಸ್ಕೊಳೋ ಯೋಚನೆ ಐತಾನ? ಛೇ 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 ಛೇ, ಅದನ್ನು ಬರ್ಸ್ಕೊಂಡು ನಾವೇನು ಮಾಡೋದ್ರಿ? ಸಿಳಿ ಮಿಳಿ 2 ಎಕರೆದಾಗ ಏನು ಆಕತಿ? ಏನೂ ಆಗಂಗಿಲ್ಲ. ಅದ್ರ ಬಗ್ಗೆ ನಾವು ಯಾಕೆ ತಲೆ ಕೆಡ್ಸ್ಕೊಳ್ಳೋಣ? ಅಕಸ್ಮಾತ್ ಆಗಿ ಏನಾರ ಆಕಿ ನಮ್ಮ ಮನೆ ಸೊಸಿ ಆದ್ಲನ ಅನ್ಕೊಳ್ರಿ, ಅದು 2 ಎಕರೆ ಎಲ್ಲಿ ಹೋಗತಿ? ಆಕಿಗೆ ಯಾರು ಹಿಂದದಾರ ಮುಂದದಾರ? ಅವ್ರವು ನೆಗದು ಬಿದ್ದ ಮೇಲೆ ನಮಗೆ ಬರ್ತೈತಿ, ಹೌದಲ್ಲ? ಅದು ಬೇಡ ನಮಗೆ. ನಾವು 2 ಎಕರೆ ಹೊಲದ ನೋಡ್ಕೊಂತ ಕುತ್ಕೋಬಾರ್ದು. ನಾವೇನಿದ್ರು ದೊಡ್ಡ ದೊಡ್ಡ ಮನೆ, ದೊಡ್ಡ ದೊಡ್ಡ ಜನರ ಸಹವಾಸ ಮಾಡ್ಬೇಕು. ನಮ್ಗೆ ಅದು ಬೇಕಾಗಿರೋದು. ಹೌದಾ? ಇಲ್ಲ ಈ ಮನೆ ಮರ್ಯಾದೆ ಉಳ್ಸಕ್ಕೆ ಏನಾರ ಬೇರೆ ಪ್ಲ್ಯಾನ್ ಮಾಡಿ ಏನು ನೀನು? ಅಲ್ಲ ಸರೋಜ, ಈ ಮನೆ ಮರ್ಯಾದೆ ಎಷ್ಟು ವರ್ಷದಿಂದ ಕಾಪಾಡ್ಕೊಂಬಂದಾನ ನಮ್ಮ ಮಾವ. ನಾನು ಮನೆ ಹೇಳ್ತೇನಕ್ಕೆ ಬಂದಾಗಿಂದ ನೋಡ್ತೀನಿ, ಭಾರಿ ಚಂದ ಕಾಪಾಡ್ಕೊಂಬಂದಾನ. ಆದ್ರೆ ಈಗ ನಾವು ಊರು ಮಂದಿಗೆಲ್ಲ ಪಂಚಾಯತ್ಗೆ ಹೇಳೋ ಲೆವೆಲಿಗೆ ನಾನು ಅದನಿ. ದಿನಾ ಬೆಳಗಾದ್ರೆ ಪಂಚಾಯತಿ ಕಟ್ಟಿಗೆ ನಾ ಹೋಗ್ಕನಿ ಅಂತಾದ್ರಾಗ ಇವತ್ತು ನನ್ನ ಪಂಚಾಯತ್ಗೆ ತೊಗೊಂಡು ಹೋಗಿ ನಿಲ್ಸೋ ಲೆವೆಲಿಗೆ ಬಂದ್ಬಿಟ್ಟಾನ ಮಗ. ಅದಕ್ಕೆ ನಂಗೆ ಬೇಜಾರಾಗಿ ಬೇರೆ ದಾರಿ ಹುಡುಕ್ಬೇಕಂತ ಹೇಳಿ ಭಾಳ ಚಿಂತೆ ಮಾಡಿ ಮಾಡಿ ಇಟ್ಟೆ. ಅಲ್ಲಿಗೂ ನಿನ್ನೆ ಗುರುಗಳಿಗೆ ನಾನು ಫೋನ್ ಮಾಡಿದ್ನ್ಯಾ. ಆದ್ರೆ ಅವರು ಒಂದು ಮಾತು ಹೇಳಿದ್ರು ಸರೋಜ, ಅದನ್ನು ನಿನಗೆ ಹೇಳೋ ಬ್ಯಾಡೋ ಅಂತ ಹೇಳಿ ಭಾಳ ಚಿಂತೆ ಮಾಡೋದು ಹತ್ತಿಬಿಟ್ಟತ್ ನನಗೆ. ಏನು ಮಾಡಲಿ? ಏನಂದ್ರಿ? ಗುರುಗಳು ನಿಮ್ಮ ಹತ್ರ ಮಾತಾಡಿದ್ರ? ಹೋ ಹೋ ಹೋ, ಏನಂದ್ರೆ? ಏನು ಗುಟ್ಟು ಹೇಳಿದ್ರು? ಏನು ತೀರ್ಮಾನ ಮಾಡಕ್ಕೆ ಹೇಳಿದ್ರು? ಈಕಿನೇನು ನಮ್ಮ ಮನೆಗೆ ತಂದ್ಕೊಳಕ್ಕೆ ಅಡ್ಡಿ ಇಲ್ಲ ಅಂದ್ರ? ಇಲ್ಲ ಬೇಡ ಅಂದ್ರ? ಬೇರೆ ಏನಾರ ಉಪಾಯ ಹೇಳಿದ್ರ? ಹೌದಾ ಮರಾಳ, ಬೇರೆ ಉಪಾಯ ಹೇಳ್ಯಾರ. ನನ್ನ ಮಾತಾಡಕ್ಕೆ ಬಿಡು ನೀನು. ಅಯ್ಯ ನನ್ನ ತಲೆಯ, ನೀವು ಗುರುಗಳ ಹತ್ರ ಮಾತಾಡಿದ್ರಿ ಅಂದ್ರಲ್ಲ, ಅದಕ್ಕೆ ನಾನು ಆಶ್ಚರ್ಯವಾಗಿ ಏನಾತೋ ಏನಂತ ಹೇಳಿ ಸುಮ್ಮನೆ ಹಂಗೆ ಕಂಟಿನ್ಯೂಸ್ ಆಗಿ ಮಾತಾಡಕ್ಕೆ ಹತ್ಬಿಟ್ಟೆ. ಹ್ಞೂ, ಹೇಳ್ರಿ ಏನಂದ್ರು? ಹೇಳ್ತೀನಿ, ಆದ್ರೆ ನೀನು ಯಾರ ಮುಂದೆ ಹೇಳಬಾರ್ದು. ಅದು ಭಾಳ ಗುಟ್ಟದು. ಆತಾತು, ನಾ ಯಾರ ಮುಂದೆ ಹೇಳಂಗಿಲ್ಲ, ಹೇಳ್ರಿ. ಹತ್ರ ಬಾಯಿಲಿ ಹೇಳ್ತೀನಿ. ಹೌದಾ? ಹಿಂಗೆಲ್ಲ ಹೇಳಿದ್ರ? ಅಯ್ಯೋ ಅಯ್ಯೋ, ಅವ್ರು ಹಂಗೆ ಹೇಳ್ಯಾರ ಅಂದ್ರೆ ಸರಿಯಾಗೆ ಹೇಳಿರ್ತಾರ. ಅವ್ರು ಹೇಳ್ದಂಗೆ ಮಾಡನ್ ಬರ್ರಿ. ಆದರೂ ಸರೋಜ, ನಾವು ಹಂಗೆ ಮಾಡೋದು ಯಾಕೆ ನನಗೆ ಮನಸ್ಸಿಗೆ ಸರಿ ಅನಿಸ್ವಲ್ತ. ನೋಡ್ರಿ, ಗುರುಗಳು ಹೇಳ್ಯಾರ ಅಂದ್ರೆ ಸರಿನ ಹೇಳಿರ್ತಾರ. ಅವ್ರು ಹೇಳ್ದಂಗೆ ಮಾಡೋಣ ಬರ್ರಿ. ಇನ್ನೂ ಟೈಮ್ ಐತೆ ನಮಗೆ. ಪಂಚಾಯತಿ ಕಟ್ಟಿಗೆ ಹೋಗೋದೇ ಬೇಡ, ನಾವು ಸೀದಾ ಪರಿಮಳನ ಮನೆಗೆ ಹೋಗೋಣ. ಮತ್ತು ಅವ್ರು ಹೇಳ್ಯಾರಲ್ಲ ಹಂಗೆ ಮಾಡೋಣ ಬರ್ರಿ. ಆದರೂ ಯಾಕೆ ಇದು ಮನಸ್ಸಿಗೆ ಒಪ್ಪುವಲ್ತ ನನಗೆ. ಈಗ ನೋಡ್ರಿ, ನಮ್ಮಿಬ್ಬರಿಗೂ ಭಾಳ ಇದು ಎದುರಿಗೆ, ನಮ್ಮ ಎದುರಿಗೆ ಕ್ವಶನ್ ಮಾರ್ಕ್ ಆಗಿ ನಿಂತು ಬಿಟ್ಟೈತಿ. ಅದಕ್ಕೆ ಮೂರನೇದವ್ರು ಸೊಲ್ಯೂಷನ್ ಕೊಟ್ಟಾರ ಅಂದ್ರೆ, ಅಲ್ಲಿಗೂ ನಮ್ಮ ಮನೆ ಗುರುಗಳ ಕೊಟ್ಟಾರ ಅಂದ್ರೆ ನಾವು ಅದನ್ನು ಪಾಲನೆ ಮಾಡೋಣ. ಯಾಕೆ ಬೇಡ? ನಾನು ಹೋಗೋಣ ಬರ್ರಿ ಪರಿಮಳನ ಮನೆಗೆ, ಅವ್ರು ಹೇಳ್ದಂಗೆ ಮಾಡೋಣ. ಹಾಂ, ಹಂಗಂತೀಯ? ಆತು ನಡಿ ಮರಲ್ಲ, ಹಂಗೆ ಮಾಡಲಿ, ಹಂಗೆ ಮಾಡೋಣ. ಹಂಗಾರೆ ಏನು ಮಾಡೋದು? ನನಗೆ ಟೆನ್ಷನ್ ಯಾಕೆ?
ಏನು ಮಾತಾಡ್ಬೇಕು ಏನು ಮಾಡ್ಬೇಕು ಅನ್ನೋದು ತಿಳಿಲಾರ್ದಂಗೆ ಹೋಗ್ಬಿಟ್ಟೈತಿ. ನಡಿ ಹೋಗೋಣ ನಡಿ ಹಂಗಾರ. ಮತ್ತಿಲ್ಲ ಅಂದ್ರೆ ದೌಡು ಪಂಚಾಯತಿ ಕಟ್ಟಿಗೆ ಅಕ್ಕಿನ ಮುಂಚೆ ಬಂದ್ಬಿಡ್ತಾಳೆ. ಅದಕ್ಕೆ ನಾವು ಅದಕ್ಕಿಂತ ಮುಂಚೆ ಆಕಿ ಮನೆಗೆ ಹೋಗಿ ಗುರುಗಳು ಹೇಳಿದ್ದನ್ನೆಲ್ಲ ಹೇಳಿಬಿಟ್ರೆ ಸರಿ ಆಕತಿ. ನಡಿ ಹಂಗಾರ ಹೋಗೋಣ. ಪರಿಮಳ ಪರಿಮಳ ಬಾ 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 ಬಾ. ಗೌಡ್ರ ಮಂತ್ಯಾನ ನಮ್ಮ ಮನೆ ಮಠ ಬಂದ್ಬಿಟ್ಟತಿ. ಅಲ್ಲ ಪಂಚಾಯತಿ ಕಟ್ಟಿಯಾಗ ಸೇರ್ಬೋದಾಗಿತ್ತು ಎಲ್ಲರೂ. ಮತ್ತೆ ಯಾಕೆ ಮನೆಗೆ ಬಂದ್ರಿ? ಮನೆಗೆ ಬಂದ್ರೆ ಯಾಕೆ ಬಂದ್ರಿ ಅಂತ ಕೇಳ್ತಾಳ ಅಂತ ತಿಳ್ಕೊಬೇಡ್ರಿ. ಅಲ್ಲ ಸ್ವಾಭಾವಿಕವಾಗಿ ಕೇಳಿದೆ ಅಷ್ಟ, ಮತ್ತೇನಿಲ್ಲ. ಅನ್ಪೂರ್ಣಿ ಅನ್ಪೂರ್ಣಿ ಪರಿಮಳ ಏನು ಬೇತಿ ಕರ್ದಿ? ಅಲ್ಲ ಇವರು ಇಲ್ಲೇ ಬಂದಾರ ಬೇ. ಅಲ್ಲ ಗೌಡ್ರ ಗೋಷಿನಿ ಅಲ್ಲ ನೀವು, ನನಗೇನು ಹೇಳ್ಬೇಕಂತ ಟೆನ್ಷನ್ನಾಗ ಗೊತ್ತಾಗೋಲ್ತು. ಬರ್ರಿ ಬರ್ರಿ ಕುತ್ಕ ಬರ್ರಿ ಬರ್ರಿ. ಅಲ್ಲ ಅನ್ಪೂರ್ಣಕ್ಕ, ನಾವು ಈಗ ಯಾಕೆ ಬಂದವಿ ಅಂದ್ರೆ ಬಂದಿದ್ದು ಹಂಗಿರ್ಲಿ, ಆಮೇಲೆ ಮಾತಾಡೋಣಂತ. ನೀವು ಬಂದಿರೋದ ನಮ್ಮ ಮನೆಗೆ ಬಡವ್ರ ಮನೆಗೆ ಭಾಗ್ಯ ಬಂದಂಗೆ ಆಗೈತಿ. ಕುತ್ಕೊಳ್ರಿ ಗೌಡ್ರ ಕುತ್ಕೊಳ್ರಿ. ಅಲ್ಲ ಹಿಂಗೆ ಕೇಳ್ತಾರೆ ಅಂತ ಬೇಜಾರು ಮಾಡ್ಕೊಬೇಡ್ರಿ. ಅಲ್ಲ ಗೌಡ್ರ, ನೀವು ಪಂಚಾಯತ್ಗೆ ಹೋಗೋರು ತಪ್ಪಿ ಈಗ ಅನ್ಪೂರ್ಣಿ ಮನೆಗೆ ಬಂದಿರೋ ಇಲ್ಲ ಇಲ್ಲಿಗೆ ಬಂದಿರೋ? ಅಯ್ಯೋ ಶಾಂತಕ್ಕ ಅಂದ್ರೆ ಶಾಂತಕ್ಕ ನೀನು ಇಲ್ಲಿಗೆ ಬಂದನವಾ ನಿಮ್ಮ ಮನೆಗೇನ. ಅನ್ಪೂರ್ಣಕ್ಕನ ಜೊತೆಗೆ ಮಾತಾಡಿ, ಸ್ವಲ್ಪ ಪರಿಮಳನ ಜೊತೆಗೆ ಮಾತಾಡಿ ಕೆಲವೊಂದು ಮುಖ್ಯವಾದ ವಿಷಯ ಮಾತಾಡೋದವು, ಅದಕ್ಕೆ ಬಂದನಿ. ಮುಖ್ಯವಾದ ವಿಷಯ ಹಂಗಂದ್ರೇನ್ರಿ ಗೌಡ್ರ? ನೀವು ನಮ್ಮ ಹತ್ರ ಮಾತಾಡೋಂಥದ್ದು ಮುಖ್ಯವಾದ ವಿಷಯ ಏನಿರ್ಬೋದು? ನನಗೇನು ಅಂದಾಜಾಗೋಲ್ತ್ರಿ. ಆತು, ಏನಾರ ಮಾತಾಡೋಣ ಅಂತ ಫಸ್ಟ್ ಕುತ್ಕೊಳ್ರಿ. ಇರ್ಲಿ ಬಿಡ ಅನ್ಪೂರ್ಣಕ್ಕ, ಇರ್ಲಿ. ನಾವು ಕುತ್ಕೋಬೇಕಂತೇನಿಲ್ಲ, ನಿಂತ್ಕೊಂಡ ಮಾತಾಡೋಣ. ಅಯ್ಯೋ ಇಲ್ರಿಪ್ಪ, ನಮ್ಮ ಮನೆಗೆ ಯಾರು ಬಂದರೂ ನಾವು ಕುಂದಿರ್ಸೇ ಮಾತಾಡೋದು. ಆಗದ ವೈರಿ ಬಂದ್ರೂ ನಾವು ಕುಂದಿರ್ಸೇ ಮಾತಾಡ್ತೇವೆ. ನೀವು ಕುತ್ಕೊಳ್ರಿ, ಏನು ವಿಷಯ ಇದ್ರೂ ಮಾತಾಡೋಣ. ಹಂಗಲ್ಲ ಅನ್ಪೂರ್ಣಿ, ನೀನು ಸೋಫಾದ ಮೇಲೆ ಸ್ವಚ್ಛಗೆ ಒರೆಸಿ ಏನಿಲ್ಲ ನೋಡ್ಕ್ಯ. ಎಲ್ಲೇ ಗೌಡ್ಸೇನಿ ಸೆರಗಿಗೆ ಸೀರೆಗೆ ಮಣ್ಣು ಹತ್ತತೆ ಧೂಳು ಹತ್ತತೆ ಅಂತ ಹೇಳಿ ಸೋಫಾದ ಮೇಲೆ ಕುಂದ್ರಂಗಿಲ್ಲ ನಾನು ನೋಡೋರು. ನೀನು ಸುಮ್ಮನೆ ಕುತ್ಕೊ ಬರ್ರಿ ಅಂತಿ. ಹೋಗು ಮ್ಯಾಳ್ಗಿ ಮ್ಯಾಗಿಂದ ಒಂದು ಹೊಸ ಬೆಡ್ಶೀಟರ ಇಲ್ಲ ಜಮಖಾನರ ಚಾಪೆರ ಯಾವ್ದಾರು ಒಂದು ತಗೊಂಬ ಹೋಗು. ಹಂಗೇನಿಲ್ಲ ಶಾಂತಕ್ಕ, ನಾನು ಎಲ್ಲ ಕಡೆಗೂ ಕುತ್ಕೊಂತೀನಿ. ನಾನು ಮಂದಿ ಬಳಕೆ ಜಾಸ್ತಿ, ನಿಂಗೆ ಗೊತ್ತಿಲ್ಲನ, ಬಡವ್ರು ಅಂದ್ರೆ ನಂಗೆ ಭಾಳ ಇಷ್ಟ. ಆದ್ರೆ ಕುಂದ್ರಷ್ಟು ಟೈಮ್ ಇಲ್ಲ, ಅದಕ್ಕೆ ದೌಡ್ ಹೋಗ್ಬೇಕಂತ ಹೇಳಿ ಹಂಗೆ ಇಲ್ಲಿಗೆ ಬಂದೀವಿ ನೋಡು. ಈಗ ಇರೋ ವಿಷಯ ನಾವು ಮಾತಾಡ್ಬಿಡೋಣ. ಪರಿಮಳ, ದೌಡ್ ಹೋಗಿ ಗೌಡ್ರಿಗೆ ಮತ್ತು ಗೌಡ್ಸನಿಗೆ ಚಲೋ ತಂಗ ಚಾ ಮಾಡ್ಕೊಂಡು ತಟ್ಟಾಗ ಬಾಳೆಕಾಯಿ ಚಿಪ್ಸ್ ಹಾಕ್ಕೊಂಡು ತಗೊಂಡು ಹೋಗು. ತಂಗಿ ಪರಿಮಳ, ಅವೆಲ್ಲ ಏನೂ ಬೇಡ. ನಾವು ಬೇಕಂದ್ರೆ ಮಾಡಿಸ್ಕೊಂಡು ಕುಡಿತೀವಿ. ಇದು ಇನ್ನು ಮೇಲೆ ನಮ್ಮ ಮನೆ ಇದ್ದಂಗ. ನೀವ್ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ತೀರಿ? ಬಾ ಇಲ್ಲಿ ಬಾ, ನೀನು ಬಾ ಇಲ್ಲಿ. 3 ಜನ ಬರ್ರಿ, ಕುತ್ಕೊಳ್ಳೋಣ. ಕುತ್ಕೊಂಡು ಒಂದೆರಡು ಚಂದಾಗ ಮಾತಾಡೋಣ. ಆಮೇಲೆ ಚಾ ನರ ಮಾಡೋಂತ್ರಿ, ಕೇಸರಿ ಬಾ ಥರ ಮಾಡೋಂತಿ. ಹಾಂ ಬಾ ಹೋಗು ದೌಡು, ಜಮಖಾನಾರ ತಗೊಂಡು ಬಾ ಹೋಗು. ಹ್ಞೂ ಬೇವಾ, ಆತು ತಗೊಂಬರ್ತೇನೆ. ಅಯ್ಯ ಅನ್ಪೂರ್ಣಕ್ಕ, ಬೇಡ ಬಾರ, ಇಲ್ಲೇ ಸೋಫಾದ ಮೇಲೆ ಕುತ್ಕೊಂಡ್ರ ಆತು. ಬಾ. ಹಾಂ ಹೇಳ್ರಿ ಗೌಡ್ರ, ಏನು ಸುದ್ದಿ ತಂದಿರಿ? ಏನು ವಿಷಯ ಮಾತಾಡ್ಬೇಕಂದ್ರಲ್ಲ? ಏನಿಲ್ಲ ಅನ್ಪೂರ್ಣಕ್ಕ, ನಾವು ಹೇಳಕ್ಕೆ ಬಂದ್ರ ಸುದ್ದಿ ಏನಂದ್ರೆ, ನಿಮ್ಮ ಮಗಳು ನಮ್ಮ ಮನೆ ಸೊಸಿ ಆಗ್ಬೇಕು ಅಂತಂದ್ರೆ ನಮ್ಮ ಕೆಲವೊಂದಿಷ್ಟು ಕಂಡೀಷನ್ ಅದಾವು. ಅದನ್ನು ನೀವು ಹ್ಞೂ ಅಂದ್ರೆ ಮತ್ತು ನಾವು ಮುಂದುವರ್ಸಕ್ಕೆ ಹೇಳ್ತೇವೆ. ನೋಡ್ರಿ ಗೌಡ್ರ, ವಿಷಯ ಇದೇ ಆಗಿತ್ತು. ಮದುವೆ ವಿಷಯನ ಮಾತಾಡೋದಾಗಿತ್ತಂದ್ರೆ ಪಂಚಾಯತ್ಗೆ ಕಟ್ಟ್ಯಾಗ ಮಾತಾಡೋಣ. ಸುಮ್ಮನೆ ನಾವು ನೀವು ಯಾಕೆ ಇಲ್ಲಿ ನಡುವೆ ಮಾತಾಡೋದು? ಪಂಚಾಯತಿ ಕಟ್ಟೆಯಲ್ಲಿ ಎಲ್ಲ ತೀರ್ಮಾನ ಆಗಿಬಿಡ್ಲಿ, ಅಲ್ಲಿಗೆ ಹೋಗಿ ನಡ್ರಿ. ಹೌದು ಅನ್ಪೂರ್ಣ, ಸರಿ ಹೇಳ್ದಿ ನೋಡು.